ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಸಿಒಎ ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಅವರಿಂದ ಉದ್ಘಾಟನೆ. ಮಂಜೇಶ್ವರ ಯುನೈಟೆಡ್ ಸೀ ಫುಡ್ ಫ್ಯಾಕ್ಟರಿ ಮುಂದೆ ಸ್ಥಳೀಯರ ಪ್ರತಿಭಟನೆ. ಕಾರ್ಖಾನೆಯಿಂದ ಉಂಟಾಗುತ್ತಿರುವ ಜಲ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯವನ್ನು ವಿರೋಧಿಸಿ. ರಾಜ್ಯ ಸರ್ಕಾರವು ಒಬಿಸಿ ವಿಭಾಗದ ಬಗ್ಗೆ ತೋರಿಸುತ್ತಿರುವ ನಿರ್ಲಕ್ಷ್ಯವನ್ನು ಖಂಡಿಸಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಚೇರಿಯ ಮುಂದೆ ಪ್ರತಿಭಟನೆ. ಬಿಜೆಪಿ ಒಬಿಸಿ ಮೋರ್ಚಾ ನೇತೃತ್ವದಲ್ಲಿ. ಧಾರ್ಮಿಕ ಸಾಮರಸ್ಯದ ಸಂದೇಶದ ಪ್ರತೀಕವಾಗಿ ವಿಷ್ಣುಮೂರ್ತಿ ದೈವ ಜುಮಾ ಮಸೀದಿಗೆ ಭೇಟಿ. ಪೆರುಂಬಟ್ಟ ಪಾಡರ್ ಕುಳಂಗರ ಭಗವತಿ ಕ್ಷೇತ್ರದ ಕಳಿಯಾಟ ಮಹೋತ್ಸವದ ಸಂದರ್ಭದಲ್ಲಿ ಕಂಡುಬಂತು ಸಾಮರಸ್ಯದ ಅಮೂಲ್ಯ ಕ್ಷಣಗಳು. ಜಗದೊಡೆಯ ಶಿವನಿಗೆ ಭಜನಾ ಸೇವೆ ಸಮರ್ಪಿಸಿದ ಶಾರದಾ ವಿದ್ಯಾನಿಕೇತನ ವಿದ್ಯಾರ್ಥಿಗಳು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಸರಗೋಡಿನ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಸ್ಥೆಯ 70 ವಿದ್ಯಾರ್ಥಿಗಳಿಂದ ಭಜನಾ ಸೇವೆ ಸಲ್ಲಿಕೆ. ವಾರ್ತೆಗಳು ವಿವರವಾಗಿ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನವು ಕಾಸರಗೋಡಿನ ಆರ್ಕೆ ಮಾಲ್ನಲ್ಲಿ ನಡೆಯಿತು. ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್ ಧ್ವಜಾರೋಹಣದೊಂದಿಗೆ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಬಳಿಕ ನಡೆದ ಪ್ರತಿನಿಧಿ ಸಮ್ಮೇಳನವನ್ನು ಸಿಒ ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಉದ್ಘಾಟಿಸಿದರು. അടിപതരാത്തൊരു പ്രസ്ഥാനോ അതാണ് നമ്മുടെ പ്രസ്ഥാനോ. സിഒഎ സിന്ദാബാദ്. 15ನೇ ರಾಜ್ಯ ಸಮ್ಮೇಳನಕ್ಕೂ ಮುನ್ನ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕಾಸರಗೋಡಿನ ಆರ್ಕೆ ಮಾಲ್ನಲ್ಲಿ ನಡೆಯಿತು. ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್ ಧ್ವಜಾರೋಹಣ ಮಾಡುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಸಿಒಎ ಸಂಸ್ಥಾಪಕ ಮುಖಂಡ NH ಅನ್ವರ್ ಅವರ ಛಾಯಾಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬಳಿಕ ನಡೆದ ಪ್ರತಿನಿಧಿ ಸಮ್ಮೇಳನವನ್ನು ಸಿಒಎ ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಉದ್ಘಾಟಿಸಿದರು. കേബിൾ ടി വി വ്യവസായം ആരംഭിക്കുന്നത് നിങ്ങൾക്കറിയാം, ആദ്യത്തെ ഗൾഫ് യുദ്ധ സമയത്താണ്. അമേരിക്ക ഇറാഖിനെ ആക്രമിക്കുന്ന സമയം, അതിനു മുമ്പ് ഇറാഖ് കുവൈറ്റിനെ ആക്രമിച്ച സമയം. ആ സമയത്താണ് കേരളത്തിൽ കേബിൾ ടി വി വ്യവസായം ആരംഭിക്കുന്നത്, അല്ലെങ്കിൽ അതിന് കൂടുതൽ പ്രചാരം കിട്ടുന്നത്. കാരണം ആ ഗൾഫ് യുദ്ധ വാർത്തകളുമായി CNN പോലുള്ള BBC പോലുള്ള അന്താരാഷ്ട്ര ചാനലുകൾ ആ ഗൾഫ് യുദ്ധ വാർത്ത ടെലികാസ്റ്റ് ചെയ്യുന്ന സമയത്ത് അത് കാണുന്നതിനായി അന്ന് ആളുകൾക്ക് മറ്റു മാർഗങ്ങളില്ലായിരുന്നത് കൊണ്ട് അന്ന് പ്രചാരത്തിലില്ലായിരുന്ന കേബിൾ ടിവിയുടെ സേവനത്തെ വിപുലപ്പെടുത്താൻ ആ യുദ്ധം സഹായകരമായിട്ടുണ്ട്. അങ്ങനെ 1990കളിൽ ആരംഭിച്ച കേബിൾ ടി വി വ്യവസായം അതിനുശേഷം ഈ മേഖലയിലേക്ക് ആദ്യം 1992-93 കാലഘട്ടത്തിൽ ഏഷ്യാനെറ്റ് ചാനൽ ആരംഭിക്കുന്നു. പിന്നീട് അതിനുശേഷം അതിന്റെ തുടർച്ചയായി ACV എന്ന കമ്പനി കേരളത്തിൽ പ്രവർത്തനം ആരംഭിക്കുന്നു. അങ്ങനെയാണ് ചരിത്രപരമായ ഒരു പോരാട്ടത്തിന് നാം തുടക്കം. നമ്മുടെ നാട്ടിലേക്ക് ആദ്യമായി കടന്നു വന്ന കോർപ്പറേറ്റ് സ്വഭാവമുള്ള ഒരു കമ്പനിയാണ് ACV എന്ന് പറയുന്നത്. അപ്പോൾ അന്ന് കേരളത്തിന്റെ വിവിധ ഭാഗങ്ങളിൽ ചെറിയ തുരുത്തുകളിൽ സ്വതന്ത്രമായി നെറ്റ്വർക്കുകൾ നടത്തിക്കൊണ്ടിരുന്നവരായിരുന്നു കേരളത്തിലെ ചെറുകിട മേഖലയിലെ കേബിൾ ടി വി ഓപ്പറേറ്റർമാരിൽ ഭൂരിപക്ഷം. നമ്മുടെയൊക്കെ ചെറിയ ചെറിയ നിക്ഷേപങ്ങൾ സമാഹരിച്ചുകൊണ്ട് അന്നത്തെ ഏറ്റവും വലിയ വെല്ലുവിളിയായിരുന്ന ഡിജിറ്റലൈസേഷൻ എന്ന വലിയ പ്രക്രിയ പൂർത്തീകരിക്കുന്നതിന് വേണ്ടി കേബിൾ ടി വി ഓപ്പറേറ്റേഴ്സ് അസോസിയേഷന്റെ നേതൃത്വത്തിൽ കേരള കമ്മ്യൂണിക്കേറ്റേഴ്സ് കേബിൾ ലിമിറ്റഡ് എന്ന
KCCL എന്ന നമ്മുടെ പബ്ലിക് ലിമിറ്റഡ് കമ്പനിക്ക് നമ്മൾ രൂപം കൊടുത്തപ്പോ ഒരു മൾട്ടി സിസ്റ്റം ഓപ്പറേറ്റർ എന്ന ലൈസൻസ് KCCL കമ്പനി കരസ്ഥമാക്കിയപ്പോ അന്നു മുതൽ നമ്മൾ ഒരു മൾട്ടി സിസ്റ്റം ഓപ്പറേറ്റർമാരായി മാറി. ആ KCCL എന്ന കമ്പനിക്ക് രൂപം കൊടുത്ത അല്ലെങ്കിൽ അതിന് നേതൃത്വം കൊടുത്ത തുടക്കക്കാരിൽ പ്രഥമസ്ഥാനീയനാണ് നമ്മുടെ പ്രിയങ്കരനായ നമ്മുടെ വിട്ടുപിരിഞ്ഞു പോയ കേരളത്തിന്റെ മൊത്തം കേബിൾ TV ഓപ്പറേറ്റർമാരുടെ അഭിമാനമായ ശ്രീ NH അൻവർ. കേരള വിഷന്റെ ഓഹരി ഉടമകളിൽ അതിന്റെ ഫോളിയോ നമ്പർ 1 അൻവർക്കയുടെ പേരിലാണ്. ಜಿಲ್ಲಾಧ್ಯಕ್ಷ ವಿ ಮನೋಜ್ ಕುಮಾರ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಬೈಜುರಾಜು ಸಿಪಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ಕಾಂಜಂಗಾಡ ನಗರಸಭೆಯ ಕೌನ್ಸಿಲರ್ ಆಗಿ ಆಯ್ಕೆಯಾದ ಅನಿಲ್ ವಾಜುನರಡಿ ಹಾಗೂ ತಿಡಂಬು ನೃತ್ಯಕ್ಕಾಗಿ ಜಾನಪದ ಪ್ರಶಸ್ತಿ ವಿಜೇತ ಉಪೇಂದ್ರ ಅಗಿತ್ತಾಯ ಎಂಬುವರನ್ನು ಸಮ್ಮೇಳನದಲ್ಲಿ ಉಡುಗೊರೆಗಳನ್ನು ನೀಡಿ ಗೌರವಿಸಲಾಯಿತು. ಸಮ್ಮೇಳನದ ಭಾಗವಾಗಿ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆಯೂ ನಡೆಯಿತು. ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಚಟುವಟಿಕೆ ವರದಿ, ಕೋಶಾಧಿಕಾರಿ ಪಿ ವಿನೋದ್ ಹಣಕಾಸು ವರದಿ, ಕೆ ರಘುನಾಥ್ ಲೆಕ್ಕ ಪರಿಶೋಧನಾ ವರದಿ ಹಾಗೂ ರಾಜ್ಯ ಮಾಜಿ ಸಮಿತಿ ಸದಸ್ಯ ಕೆ ವಿಜಯಕೃಷ್ಣನ್ ಸಾಂಸ್ಥಿಕ ವರದಿಯನ್ನು ಮಂಡಿಸಿದರು. KCCL ವ್ಯವಸ್ಥಾಪಕ ನಿರ್ದೇಶಕ ಪಿ ಸುರೇಶ್ ಕುಮಾರ್, KCCL ನಿರ್ದೇಶಕ ಕೆ ಪ್ರದೀಪ್ ಕುಮಾರ್, ರಾಜ್ಯ ಸಮಿತಿ ಸದಸ್ಯ ಹಾಗೂ KCCL ನಿರ್ದೇಶಕ ಎಂ ಲೋಹಿತಾಕ್ಷನ್, ರಾಜ್ಯ ಸಮಿತಿ ಸದಸ್ಯ ಸತೀಶ್ ಕೆ ಪಾಕಂ, CCN ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್, MDTV ಮೋಹನನ್ ಹಾಗೂ ವಲಯ ಪದಾಧಿಕಾರಿಗಳಾದ ಪಾರ್ಥಸಾರಥಿ, ಪ್ರಕಾಶನ್ ಮುಂತಾದವರು ಮಾತನಾಡಿದರು. ಸಂಘಟನಾ ಸಮಿತಿ ಅಧ್ಯಕ್ಷ ಶುಕುರ್ ಕೋಳಿಕರ ಸ್ವಾಗತಿಸಿದರು. ಕೇರಳ ವಿಷನ್ನ ಹೊಸದಾಗಿ ಕೂಡ್ಲುವಿನಲ್ಲಿ ಪ್ರಾರಂಭಿಸಲಾದ ಬ್ರಾಡ್ ಬ್ಯಾಂಡ್ ಲೋಗೋವನ್ನು ಸಮಾರಂಭದಲ್ಲಿ ಅನಾವರಣಗೊಳಿಸಲಾಯಿತು. COA ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಲೋಗೋವನ್ನು ಬಿಡುಗಡೆ ಮಾಡಿದರು. ಸಮ್ಮೇಳನದಲ್ಲಿ 182 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಂಬಗಳ ಮೇಲೆ ಕೇಬಲ್ ಎಳೆಯಲು ಬಾಡಿಗೆ ವಿಧಿಸುವ ₹100 ಹೈಕೋರ್ಟ್ ತೀರ್ಪನ್ನು KSEBL ಕಾಯ್ದೆಯ ಪ್ರಕಾರ ಸಿದ್ಧಪಡಿಸಬೇಕು. ಕೇಬಲ್ TV ಆಪರೇಟರ್ಗಳಿಗೆ ಉದ್ಯೋಗ ಭದ್ರತೆ ಹಾಗೂ ಕಲ್ಯಾಣ ನಿಧಿಯನ್ನು ಜಾರಿಗೊಳಿಸಬೇಕು. ಜಿಲ್ಲಾ ಮತ್ತು ಸ್ಥಳೀಯ ಚಾನೆಲ್ಗಳಿಗೆ PRD ಅಂಗಸಂಸ್ಥೆಗಳನ್ನು ನೀಡಬೇಕು. ಕಾಸರಗೋಡು ಜಿಲ್ಲೆಯ ಮೂಲಕ ಹಾದು ಹೋಗುವ NH66ರ ಕೆಲಸವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಎಂಬುದನ್ನು ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯವಾಗಿತ್ತು. ಬಳಿಕ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಮನೋಜ್ ಕುಮಾರ್ ವಿವಿ ಅಧ್ಯಕ್ಷರಾಗಿ, ಗಿರೀಶ್ ಕುಮಾರ್ ಉಪಾಧ್ಯಕ್ಷರಾಗಿ, ಹರೀಶ್ ಪಿ ನಾಯರ್ ಕಾರ್ಯದರ್ಶಿಯಾಗಿ, ಸುನಿಲ್ ಕುಮಾರ್ ಕೆ ಜೊತೆ ಕಾರ್ಯದರ್ಶಿಯಾಗಿ, ವಿನೋದ್ ಪಿ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ಪ್ರದೀಪ್ ಕುಮಾರ್ ಕೆ, ದಿವಾಕರ ಕೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಯುನೈಟೆಡ್ ಸೀ ಫುಡ್ ಫ್ಯಾಕ್ಟರಿ ಮುಂದೆ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಕಳೆದ 8 ವರ್ಷಗಳಿಂದ ವಸತಿ ಪ್ರದೇಶದಲ್ಲಿ ಕಾರ್ಖಾನೆಯು ಅಪಾಯಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಜಲ ಹಾಗೂ ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಖಾನೆಯಿಂದ ಹೊರಗೆ ಹರಿಯುವ ಮಲಿನ ಜಲದಿಂದ ದುರ್ಘಟನೆಯು ಸಮೀಪವಿರುವ ಪ್ರದೇಶಗಳಲ್ಲಿನ ಮನೆಗಳಲ್ಲಿ ವಾಸಿಸುವವರ ಆರೋಗ್ಯಕ್ಕೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ತ್ಯಾಜ್ಯ ಜಲದ ದುರ್ಗಂಧ ಜನಗಳಲ್ಲಿ ರೋಗಭಯವನ್ನು ಉಂಟುಮಾಡುತ್ತದೆ ಹಾಗೂ ನಿಯಮಗಳು ಮಾನದಂಡಗಳನ್ನು ಅನುಸರಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ವಿಷಯದಲ್ಲಿ ಹಲವು ಬಾರಿ ಪಂಚಾಯಿತಿಗೆ ದೂರು ನೀಡಿದರೂ ಸರಿಯಾದ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಾರ್ಖಾನೆಯ ಚಟುವಟಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯೂ ಸಂಭವಿಸದ ಕಾರಣ ಕಾರ್ಖಾನೆಯನ್ನು ಮುಚ್ಚುವ ಅಥವಾ ಜನವಾಸ ವಲಯದಿಂದ ಬದಲಾಯಿಸಲು ಅವರು ಒತ್ತಾಯಿಸಿದರು. ಸೂಕ್ತ ಪರಿಹಾರ ಕ್ರಮಗಳನ್ನು ತಕ್ಷಣವೇ ತೆಗೆದುಕೊಳ್ಳದ ಪಕ್ಷವು ಪ್ರತಿಭಟನೆಯನ್ನು ಬಲಗೊಳಿಸುತ್ತದೆ ಮತ್ತು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕಮಾಂಡರ್ ವಿಜಯಕುಮಾರ್, ಪಂಚಾಯತ್ ಅಂಗವಾದ ಭಾವೇಶ್ ಬೆಲ್ಗಾರೆ, ಪ್ರದೇಶದ ನಾಗರಿಕರು ಮೊದಲಾದವರು ಭಾಗವಹಿಸಿದ್ದರು. ಮಂಜೇಶ್ವರ ಪೊಲೀಸ್ ಇಲಾಖೆ ಸ್ಥಳದಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಆ್ಯಕ್ಚುಲಿ അവിടെ നടക്കുന്നത് ഞാൻ കറക്റ്റ് നോക്കിനി എന്നത് ಕಟ್ಲ ವೈಟ್ ಕಟ್ಲ ರೆಡ್ ಕಟ್ಲನ ಕೊಂಡನ್ನಿಟ್ಟು ಅಯ್ನ ಫಿಶ್ ಇದು ചെമ്മീൻ ഷേപ്പിൽ കട്ടാക്കിയിട്ട് അതിനെ റഫ്താക്കുന്നു ഫോറിൻ കൺട്രിക്കെന്താ പോകുന്നത്. അപ്പോൾ ഓരോ ചെയ്തത് സ്റ്റീൽ കമ്പനി ആക്കുന്നെന്ന് അറിഞ്ഞിട്ട് ನೇಬರ್ಸಿൻ്റെ ಅವರೆല്ലാം ಪರ್ಮಿಷನ್ എടുത്തത്. എന്നിട്ട് ഓരോ അതിനെ ഫിഷ് ഫാക്ടറി ആക്കിയത്.
ಇದು ಆ್ಯಕ್ಚುಲಿ ಎಡ ಉಳ್ಳಾಳ ಒಡೆ ಎಂದು തുടങ്ങിയ കമ്പനിನ ആട വിടത കൊണ്ട് ഓരയിന മെല്ലെ ഇടക്കൊണ്ടിട്ട് ആക്കിയിട്ട് ഇടുത്ത ആൾക്കാർക്ക് ബുദ്ധിമുട്ട് ഉണ്ടാക്കിയിട്ട് കൊടുത്തത്. ഞങ്ങൾ ആടെ സമരം ചെയ്ത ടൈമിൽ ഒരു പ്രാവശ്യം ഞങ്ങൾ പോയി അതിൻ്റെ ഉള്ളിലേക്കെല്ലാം കയറി അവിടുത്തെ വാസ്തവെല്ലാം ഞങ്ങൾ നോക്കിയിട്ട് ഞങ്ങൾ പറഞ്ഞു ഒരിടത്ത് ഏരിയക്കാർക്ക് ബുദ്ധിമുട്ട് ഇല്ലാതെ കണക്കെ ആക്കാന് നിങ്ങൾ എന്തെങ്കിലും വേറെ കമ്പനി തുടങ്ങിക്കോളി, ഞങ്ങൾക്കൊരു ബുദ്ധിമുട്ടും ഇല്ല. ഇപ്പോൾ ഫ്ലൈഡ് ഫാക്ടറി അവിടെ തുടങ്ങിയിട്ടുണ്ട്. നമ്മുടെ ഏരിയക്കാർ ആരും ഒരു ഇത് വിരോധം ഇല്ല. പക്ഷേ കുറേ ആൾക്ക് ജോലി കിട്ടുന്നു, പരിസരത്തിലേക്ക് എന്തും ബുദ്ധിമുട്ടില്ല, നന്നായിട്ട് പോകുന്നു. 2014 ಈ ಫ್ಯಾಕ್ಟ್ರಿ ಓಪನ್ ಆದ ಮೂಲು ಅಪ್ಪಗಾನೆ ಈ ಮುಲ್ಪ ಸ್ಮೆಲ್ ಬರ್ಬೋದು ದಾದ ಅಂದಂಗೆ ಬೋದು ಆ ಐಸ್ ಫ್ಯಾಕ್ಟ್ರಿ ಮಿತ್ತು ತೂಯ ಇಡೀ ಸುಗತೆಲ್ಲ ಕಾತ ಫ್ಯಾಕ್ಟ್ರಿ ಸ್ವಲ್ಪ ನೀರು ಬಿಡುದಾಗಲಿ ಐಟ್ ತುನಾಗ ಈ ಕೊಂಗು ಕಕ್ಕೆ ಪುರ ರಾವೊಂದು ಉಂಡಿದ್ದು ತುನಾ ಇತ್ತು ಸ್ಮೆಲ್ ಬರ್ಬೋದು ತಡೆ ಸ್ಮೆಲ್ ಅದೇ ಅವಳು ಬೋದು ಕಂಪ್ಲೇಂಟ್ ಹೆಲ್ತ್ ಲೆಪ್ತಾನೆ ಹೆಲ್ತ್ ದಾರ ಬರ್ತದೆ ಪೂರ ರಿಪೋರ್ಟ್ ಬಂತೇರಿ ಆ ರಿಪೋರ್ಟ್ ಎಂಗ್ಲ ಉಪ್ಪೆರಲ್ಲ ಉಂಟು ಅಪ್ಪನೇ ಆಕಲ್ನ ಫ್ಯಾಕ್ಟ್ರಿದ ಜನ JCB ಕೊಯ್ಯಬಾರ್ದು ಸರಿ ಮಂತೀರಿ. ಮತ್ತೆ ಹಾಗೆ ಅಲ್ಲೆಲ್ಲ ಮಣ್ಣು ಇದಾಕಿ ಆ ತೆಂಗಿನ ಬುಡಕ್ಕೆಲ್ಲ ಹಾಕಿ ಅದು ಕಾಣದಾಗೆ ಮಾಡಿ ನಷ್ಟೇ ನಾವು ಪಂಚಾಯತ್ಗೆ ಹೋಗುವಾಗ ಆ ರಿಪೋರ್ಟೇ ನಮಗೆ ಸಿಗಲಿಲ್ಲ, ಬೇರೆ ಆಯಿತು. ಹಾಗೆ ಯಾವಾಗಲೂ ಬಂದವರು ಇಲ್ಲಿಗೆಲ್ಲ ರಿಪೋರ್ಟ್ ಮಾಡ್ತಾರೆ, ಮತ್ತೆ ಅಲ್ಲಿ ನಮಗೆ ಅಲ್ಲಿ ಎಂತ ಏನಾಗ್ತದೆ ನಮಗೂ ಗೊತ್ತಾಗೋದಿಲ್ಲ. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಾಜ್ಯ ಸರ್ಕಾರವು ಒಬಿಸಿ ವಿಭಾಗದ ಬಗ್ಗೆ ತೋರಿಸುತ್ತಿರುವ ನಿರ್ಲಕ್ಷ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾಸರಗೋಡಿನ ಎಂಜಿ ರಸ್ತೆಯಲ್ಲಿರುವ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಚೇರಿಯ ಮುಂದೆ ಬಿಜೆಪಿ ಒಬಿಸಿ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ಧರಣಿ ನಡೆಸಲಾಯಿತು. ರಾಜ್ಯ ಸರ್ಕಾರವು ಒಬಿಸಿ ಸಮುದಾಯದ ಬಗ್ಗೆ ತೋರಿಸುತ್ತಿರುವ ನಿರ್ಲಕ್ಷ್ಯವನ್ನು ವಿರೋಧಿಸಿ ಬಿಜೆಪಿ ಒಬಿಸಿ ಮೋರ್ಚಾ ಆಯೋಜಿಸಿದ್ದ ಧರಣಿಯಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದವು. ಕಾಸರಗೋಡಿನ ಎಂಜಿ ರಸ್ತೆಯಲ್ಲಿರುವ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಚೇರಿಯ ಮುಂದೆ ಧರಣಿ ನಡೆಯಿತು. ಧರಣಿಯಲ್ಲಿ ಅನೇಕ ಜನರು ಭಾಗವಹಿಸಿದ್ದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮುರಳಿ ಯಾದವ್ ಧರಣಿಯನ್ನು ಉದ್ಘಾಟಿಸಿದರು. ಬ್ಯಾಕ್ವರ್ಡ್ ಕಾರ್ಪೊರೇಷನ್ನ ಎದುರು ಮುಂಭಾಗದಲ್ಲಿ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ. ಒಬಿಸಿ ಮಟ್ಟದಲ್ಲಿ ಬರುವಂಥ ವಿಭಾಗದಲ್ಲಿ ಬರುವಂಥ ಎಲ್ಲ ವಿಭಾಗ ಕೂಡ ಬೇಕಾದಂಥ ಸೌಲಭ್ಯವನ್ನು ತೆಗೆದುಕೊಡುವಲ್ಲಿ ನಮ್ಮ ಪಿಣರಾಯಿ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ. ಬಡ ಜನರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡುವಾಗ ಈ ಬ್ಯಾಕ್ವರ್ಡ್ ಕಾರ್ಪೊರೇಷನ್ ಬಂದಾಗ ಅಲ್ಲಿ ನಮಗೆ ಕೊಡಬೇಕಾದಂಥ ಸಾಲಗಳಾಗಿದ್ದರೂ ಕೂಡ ಈಗ ಬ್ಯಾಕ್ವರ್ಡ್ ಕಾರ್ಪೊರೇಷನ್ನಲ್ಲಿ ಬೇಕಾದಷ್ಟು ಹಣಗಳಿಲ್ಲ. ಆಗಿರುವಾಗ ಹಣ ಇಲ್ಲ ಅಂತ ಹೇಳುವುದಿಲ್ಲ, ಬದಲಾಗಿ ಆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹಾಜರುಪಡಿಸಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಅದರ ಹಿಂದೆ ಮುಂದೆ ಹೋದ ನಂತರ ಕೊನೆಗೆ ಎಲ್ಲ ಫೈಲ್ಗಳು ತಯಾರಾದ ಮೇಲೆ ಇಂಥ ಒಂದು ಸಣ್ಣ ಕಾರಣ ಹಿಡಿದುಕೊಂಡು ನಿಮಗೆ ಆಗುವುದಿಲ್ಲ ಅಂತ ಹೇಳುವಂತಹ ಮಾತು. ಬಡವರ ಸರ್ಕಾರ ಇವತ್ತು ನಮಗೆ ಬಡವರಿಗೆ ಬೇಕಾಗಿ ಒಬಿಸಿ ವಿಭಾಗ ಬೇಕಾಗಿ ಮಾಡಬೇಕಾದಂತಹ ಕೆಲಸವನ್ನು ಮಾಡುವಲ್ಲಿ ಎಡರಂಗ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಬಂಧುಗಳೇ. ಒಬಿಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಶೈಬು ಮುಖ್ಯ ಭಾಷಣ ಮಾಡಿದರು. ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಸಮುದಾಯಗಳನ್ನು ಕ್ರಿಮಿಲೇಯರ್ನಿಂದ ಹೊರಗಿಡುವ ನ್ಯಾಯಮೂರ್ತಿ RN ಪ್ರಸಾದ್ ಆಯೋಗದ ವರದಿಯನ್ನು ಜಾರಿಗೆ ತರಲು ಸರ್ಕಾರ ಸಿದ್ಧರಿರಬೇಕೆಂದು ಕೆ ಶೈಬು ಒತ್ತಾಯಿಸಿದರು. ಬಿಜೆಪಿ ಮೋರ್ಚಾ ಜಿಲ್ಲಾಧ್ಯಕ್ಷ KP ವತ್ಸರಾಜ್ ಅಧ್ಯಕ್ಷತೆ ವಹಿಸಿದರು. ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ದಯಾನಂದ ಕುಂಬ್ಳೆ ಸ್ವಾಗತಿಸಿದರು. ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ವಿಜಯನ್ ವಟ್ಟಿಪುರಂ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಎನ್ ಬಾಬುರಾಜು, ಜಿಲ್ಲಾ ಉಪಾಧ್ಯಕ್ಷ P ರಮೇಶ್, ಕಾಸರಗೋಡು ಮಂಡಲ ಅಧ್ಯಕ್ಷ ಗುರುಪ್ರಸಾದ್ ಪ್ರಭು, ಕುಂಬ್ಳೆ ಮಂಡಲ ಅಧ್ಯಕ್ಷ ಸುನಿಲ್ ಅನಂತಪುರ, ಸುಕುಮಾರ ಕುದ್ರೆಪಾಡಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅನುಗ್ರಹ ನೀಡಲು ಹಾಗೂ ಧಾರ್ಮಿಕ ಸಾಮರಸ್ಯದ ಸಂದೇಶವನ್ನು ಸಾರಲು ವಿಷ್ಣುಮೂರ್ತಿ ದೈವ ಜುಮಾ ಮಸೀದಿಗೆ ಭೇಟಿ ನೀಡಿತು. ಕಾಸರಗೋಡಿನ ಪೆರುಂಬುಟ್ಟ ಪಾಡರ್ ಕುಳಂಗರ ದೇವಸ್ಥಾನದ ಕಳಿಯಾಟ ಮಹೋತ್ಸವದ ಸಂದರ್ಭದಲ್ಲಿ ದೈವವು ಮಸೀದಿಯನ್ನು ತಲುಪಿ ಮುಸ್ಲಿಂ ಸಹೋದರರಿಗೆ ದರ್ಶನ ನೀಡಿತು. ಧಾರ್ಮಿಕ ಸಹೋದರತ್ವದ ಸಂದೇಶವನ್ನು ಹೊತ್ತ ಪಾಡರ್ ಕುಳಂಗರ ಭಗವತಿ ದೇವಸ್ಥಾನದ ವಿಷ್ಣುಮೂರ್ತಿ ದೈವ ಎಂದಿನಂತೆ ಪೆರುಂಬಟ್ಟ ಜುಮಾ ಮಸೀದಿಗೆ ತಲುಪಿ ಮುಸ್ಲಿಂ ಸಹೋದರರಿಗೆ ದರ್ಶನ ನೀಡಿತು. ಮಸೀದಿಯ ಮುಕಾಂ ಮುಂದೆ ನೂರಾರು ಜನರು ದೈವದ ಮಾತುಗಳನ್ನು ಕೇಳಲು ಆಗಮಿಸಿದ್ದರು. ಪಾಡರ್ ಕುಳಂಗರ ಭಗವತಿ ದೇವಸ್ಥಾನದಲ್ಲಿ ಕಳಿಯಾಟ ಮುಕ್ತಾಯದ ದಿನವಂದು ವಿಷ್ಣುಮೂರ್ತಿ ದೈವ ಹತ್ತಿರದ ಮುನೀರುಲ್ ಇಸ್ಲಾಂ ಜುಮಾ ಮಸೀದಿಗೆ ಭೇಟಿ ನೀಡಿತು. ಈ ಮೂಲಕ ನಾಡು 400 ವರ್ಷಗಳಿಗೂ ಹಳೆಯದಾದ ನಂಬಿಕೆಯ ಸಂಪ್ರದಾಯಕ್ಕೆ ಸಾಕ್ಷಿಯಾಯಿತು. ಮಸೀದಿಗೆ ತಲುಪಿದ ದೈವವನ್ನು ಜಮಾತ್ ಪದಾಧಿಕಾರಿಗಳು ಆದರದಿಂದ ಸ್ವಾಗತಿಸಿದರು. ಮಾನವರಲ್ಲಿ ಸಹೋದರತ್ವ ಯಾವಾಗಲೂ ಇರಬೇಕು, ನಿಸ್ಕಾರ ಸೇರಿದಂತೆ ಆಚರಣೆಗಳಿಗೆ ಅಡ್ಡಿಯಾಗಬಾರದು ಎಂದು ದೈವ ಸಲಹೆ ನೀಡಿತು.
ಕೊನೆಯಲ್ಲಿ ಖತೀಬ್ ಮುನೀರ್ ಫೈಜಿ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ದೈವವನ್ನು ದೇವಾಲಯಕ್ಕೆ ಕಳುಹಿಸಲಾಯಿತು. ಒಂದೂವರೆ ಶತಮಾನಕ್ಕೂ ಹೆಚ್ಚು ಹಳೆಯದು ಎಂದು ನಂಬಲಾದ ತಯತಿಡ ದೇವಾಲಯ ಹಾಗೂ ಈ ಮುನೀರುಲ್ ಇಸ್ಲಾಂ ಜುಮಾ ಮಸೀದಿಯು ತೇಜಸ್ವಿನಿ ನದಿಯ ಒಂದೇ ದಡದಲ್ಲಿವೆ. ಎರಡೂ ಧರ್ಮಗಳ ಜನರು ಇಲ್ಲಿ കളിಯಾಟ ನಡೆಯುವಾಗ ಒಟ್ಟಿಗೆ ಭಾಗವಹಿಸುತ್ತಾರೆ. ದೇವಾಲಯದಲ್ಲಿ ಮುಸ್ಲಿಂ ಸಹೋದರರಿಗೆ ಆಗಮಿಸಲು ಯಾವುದೇ ನಿರ್ಬಂಧಗಳಿಲ್ಲ. ಎಲ್ಲ ಹಬ್ಬಗಳು ಮತ್ತು ಉರೂಸನ್ನು ಪರಸ್ಪರ ಸಹಕಾರದೊಂದಿಗೆ ನಡೆಸಲಾಗುತ್ತದೆ. പെരുമ്പട്ട എന്നുള്ള ഈ മലയോര പ്രദേശത്ത് ഇതൊരു മസ്ജിദാണ്. ഈ മസ്ജിദിന്റെ 150 മീറ്റർ അപ്പുറമാണ് ഈ പെരുമ്പട്ട താഴത്തിടം പാതാർകുളങ്ങര ഭഗവതി ക്ഷേത്രം എന്ന ക്ഷേത്രം. അപ്പോൾ അതിപ്പോൾ ഇതിന്റെ ഭാഗമായിട്ടുള്ള ഈ ഉത്സവത്തിന്റെ പ്രധാനപ്പെട്ട ഒരു ചടങ്ങാണ് കൃഷ്ണമൂർത്തി മസ്ജിദ് സന്ദർശിക്കുക എന്നുള്ളത്. അപ്പോൾ മസ്ജിദിൽ നടക്കേണ്ട എല്ലാ ആരാധനാകർമ്മങ്ങളും നടത്തി ക്ഷേത്രത്തിൽ അതിൻ്റെതായ ആ രൂപത്തിൽ തന്നെ പോകുന്നത്. പരമാവധി യോജിക്കാൻ പറ്റുന്ന എല്ലാ മേഖലകളിലും യോജിക്കുകയും അതേപോലെ തന്നെ സൗഹാർദ്ദമായി ഇന്ന് വരെ പഴമക്കാര ആളുകൾ പിന്നെ നടപ്പാക്കിയ അല്ലെങ്കിൽ അവര് തുറന്നു വെച്ച ഒരു സംഭവമാണിത്. ഇത് പണ്ട് മുതലേ പുരാണ കാലം മുതലേ ഇവിടെ പണ്ട് മാലിക് ദിനാർ ഇവിടെ വരുന്നത്, കേരളത്തിൽ കാസർഗോഡ് വരുന്നത് കാലഘട്ടം മുതലേ ഉള്ള ഒരു സൗഹാർദ്ദത്തിന്റെ അന്തരീക്ഷമാണ് ഇവിടെ ഉള്ളത്. അത് മാറി മാറി അന്നത്തെ സംവിധാനത്തിനനുസരിച്ച് അത് അന്ന് ചെയ്തെങ്കിൽ ഇന്നത്തെ സംവിധാനത്തിനനുസരിച്ച് ഇന്ന് ചെയ്യുന്നു. അന്ന് വളരെ സാഹസികമായിട്ടാണ് ഈ സൗഹൃദം നടപ്പിലാക്കിയത്. വളരെ പ്രയാസപ്പെട്ട ഒരു കാലമാണ്. നായാട്ടിന് പോക്കും അതേപോലെ തന്നെ ഈർപ്പിലെ പൂക്കുവിളിയും അതേപോലെ തന്നെ മറ്റു പല കാര്യങ്ങളും ദാരിദ്ര്യം പിടിച്ചൊരു കാലമായിരുന്നു. അപ്പൊ ആ ഒരു കാലത്തിൽ തന്നെ ഇത് വളരെ സൗഹൃദപരമായിട്ടുള്ള ഒരു പ്രദേശമാണ് ഈ പ്രദേശം. ഹിന്ദു മുസ്ലിം അതുപോലത്തെ എല്ലാ നാനാജാതി എല്ലാവരും ഒരു നാട്ടിലൊരു മൂപ്പനെന്ത് കൂട്ടും. മൂപ്പന അല്ലെങ്കിൽ ഒരാളെ പോയി അവര് കിട്ടുന്ന ആ മൃഗ ഏതാണോ അതിനെ പിന്നെ അറുത്തുകൊണ്ട് ആ ഭക്ഷണത്തിന്റെ ഒരു വിഹിതം മുസ്ലിമിന്റെ പ്രധാനപ്പെട്ട ആളുകൾക്ക് വിതരണം ചെയ്യുകയും ചെയ്യും. അതുപോലെ തന്നെ അതിൽ നിന്നുള്ള പിന്നെ മാംസം കൊണ്ട് ഭക്ഷണം ഉണ്ടാക്കിയിട്ട് അങ്ങനെയുള്ള സംഭവങ്ങളൊക്കെ ഇവിടെ ഉണ്ടായിട്ടുണ്ട്. പഴമക്കാരെ ആളുകൾ പറയുന്നതാണ്. അതുപോലെ തന്നെ അരി മൂട പണ്ട് പിന്നെ ഈ വയലിൽ നിന്നൊക്കെ നെല്ല് ശേഖരിച്ചിട്ട് ആ അരി മൂട എന്നൊരു സംവിധാനമുണ്ട്. അതിന്റെ ഉള്ള കെട്ടുവെച്ച് അതിന്റെ ചവിട്ടിയിട്ടാണ് പള്ളിയിലേക്ക് വരുന്നത്. അങ്ങനെയുള്ള ഒരു ഇതൊക്കെ പറയുന്നത്. അപ്പൊ അതിൽ കൂടുതലായി എന്തൊക്കെയോ സംഭവങ്ങൾ ഉണ്ടായിട്ടുണ്ട്. പക്ഷെ ഇന്ന് നമുക്ക് ചുരുങ്ങിയ ഈ സംവിധാനത്തിന്റെ സൗകര്യത്തിന്റെ ഇടയിൽ ഈ രൂപത്തിൽ പോകുന്നത് വളരെ നല്ലൊരു കാര്യമാണ്. ഇത് നമുക്ക് നാളത്തെ പിന്നെ വളർന്നു വരുന്ന തലമുറക്ക് അതിന്റെ മനസ്സിന്റെ അകത്ത് വർഗീയത, തീവ്രവാദം, ഭീകരവാദം ഇതൊക്കെ ഉന്മൂലനം ചെയ്യുന്ന ഒരു സന്ദേശമായി ഇതിനെ മാറും. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಗದೊಡೆಯ ಶಿವನಿಗೆ ಭಜನಾ ಸೇವೆ ಸಮರ್ಪಿಸಿದ ಶಾರದಾ ವಿದ್ಯಾನಿಕೇತನದ ವಿದ್ಯಾರ್ಥಿಗಳು. ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಶಾರದಾ ವಿದ್ಯಾನಿಕೇತನ ವಸತಿ ಹಾಗೂ ದೈನಿಕ ವಿಭಾಗದ ಸುಮಾರು 70 ವಿದ್ಯಾರ್ಥಿಗಳು ಕಾಸರಗೋಡಿನ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಜನಾ ಸೇವೆಯನ್ನು ಸಲ್ಲಿಸಿದರು. ಭಾರತೀಯರು ಆಚರಿಸುವ ಹಬ್ಬ ಹರಿದಿನಗಳಲ್ಲಿ ಶಿವರಾತ್ರಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಶಿವರಾತ್ರಿ ಎಂದರೆ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸುವ ಹಬ್ಬ. ಈ ಪ್ರಯುಕ್ತ ಶಾರದಾ ವಿದ್ಯಾನಿಕೇತನ ವಸತಿ ಹಾಗೂ ದೈನಿಕ ವಿಭಾಗದ ಸುಮಾರು 70 ವಿದ್ಯಾರ್ಥಿಗಳು ಕಾಸರಗೋಡಿನ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಜನಾ ಸೇವೆಯನ್ನು ನೀಡಿದರು.
ಸತತವಾಗಿ 10 ವರ್ಷಗಳಿಂದ ವಿದ್ಯಾರ್ಥಿಗಳು ನೀಡುತ್ತಿರುವ ಈ ಸಮಾಜಮುಖಿ ಸೇವಾ ಕೈಂಕರ್ಯಕ್ಕೆ ಶಾರದಾ ಸಮೂಹ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ MB ಪುರಾಣಿಕ್ ಸದಾ ಸಹಕಾರವನ್ನು ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಂಸ್ಕಾರಯುತ ಆಧ್ಯಾತ್ಮಿಕ ಜಾಗೃತಿ ಕಾರ್ಯಕ್ಕೆ ನಿರಂತರ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬ್ಯಾಂಕ್ ಅಧಿಕಾರಿಗಳು ಮನೆಯನ್ನು ಮುಟ್ಟುಗೋಲು ಹಾಕುವ ಆತಂಕದಲ್ಲಿ +2 ವಿದ್ಯಾರ್ಥಿ ಕೆ ಅರ್ಜುನ್ ಪರೀಕ್ಷೆಗೆ ತಯಾರಿ ನಡೆಸಲು ಸಹ ಆತಂಕದಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಸಂಸದ ರಾಜಮೋಹನ್ ಉಣ್ಣಿತನ್ ಅವರ ಮಧ್ಯಸ್ಥಿಕೆಯಿಂದ ತಾತ್ಕಾಲಿಕ ಪರಿಹಾರ ಲಭ್ಯವಾಯಿತು. ಪರೀಕ್ಷೆ ಮುಗಿಯುವವರೆಗೆ ಮುಟ್ಟುಗೋಲು ಪ್ರಕ್ರಿಯೆಯನ್ನು ನಿಲ್ಲಿಸುವಂತೆ ಸಂಸದರು ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಮಂಗಳವಾರ ಆರಂಭವಾದ ಮಾದರಿ ಪರೀಕ್ಷೆಯಿಂದ ಪಬ್ಲಿಕ್ ಪರೀಕ್ಷೆ ಮುಗಿಯುವವರೆಗೆ ಮುಟ್ಟುಗೋಲು ಪ್ರಕ್ರಿಯೆಯನ್ನು ನಿಲ್ಲಿಸಬೇಕೆಂದು ಸಂಸದರು ಆದೇಶ ನೀಡಿದರು. ಸೋಮವಾರ ಸಂಜೆ ಸಂಸದ ರಾಜಮೋಹನ್ ಉಣ್ಣಿತನ್ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿದರು. ಬ್ಯಾಂಕ್ ಸಾಲ ಬಾಕಿ ಇರುವುದರಿಂದ ಬ್ಯಾಂಕು 10 ದಿನಗಳ ಹಿಂದೆ ಮನೆ ಮತ್ತು ಭೂಮಿಯನ್ನು ಸೀಲು ಮಾಡಿತ್ತು. +2 ಪರೀಕ್ಷೆ ಹಾಗೂ ಮುಟ್ಟುಗೋಲು ಪ್ರಕ್ರಿಯೆ ಒಂದೇ ದಿನದಲ್ಲಿ ನಡೆಯಲಿರುವುದು ಅರ್ಜುನ್ ಅವರನ್ನು ಆತಂಕಕ್ಕೆ ಒಳಪಡಿಸಿತು. ಸಂಸದ ರಾಜಮೋಹನ್ ಉಣ್ಣಿತನ್ ಅವರ ಮಧ್ಯಪ್ರವೇಶದಿಂದ ವಿದ್ಯಾರ್ಥಿಗೆ ತಾತ್ಕಾಲಿಕ ಪರಿಹಾರ ಕಂಡುಬಂತು. ಈ ಮೂಲಕ ಮಂಗಳವಾರ ಚೆರುವತ್ತೂರು ಕುಟಮತ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಅರ್ಜುನ್ ಇಂಗ್ಲಿಷ್ ಮಾದರಿ ಪರೀಕ್ಷೆಯನ್ನು ಬರೆದರು. ಉರುಮೇಶ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕಾಸರಗೋಡು ಸ್ಟೂಡೆಂಟ್ ಪೊಲೀಸ್ ಕ್ರೆಡಿಟ್ ಪ್ರಾಜೆಕ್ಟ್ ಕಾಸರಗೋಡು ಸಂಯುಕ್ತ ಪಾಸಿಂಗ್ ಔಟ್ ಪೆರೇಡ್ ನಡೆಯಿತು. ಚಟ್ಟಂಜಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪೆರೇಡ್ ನಡೆಸಲಾಯಿತು. ಮೇಲ್ಪರಂಬ ಪೊಲೀಸ್ ಠಾಣೆ ವ್ಯಾಪ್ತಿಯ 5 ಶಾಲೆಗಳ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ಗಳ ಪಾಸಿಂಗ್ ಔಟ್ ಪೆರೇಡ್ ನಡೆಯಿತು. ಚಟ್ಟಂಚಲ್ ಹೈಯರ್ ಸೆಕೆಂಡರಿ ಶಾಲೆ, ಬಾರಾ ಸರ್ಕಾರಿ ಪ್ರೌಢಶಾಲೆ, ಗವರ್ಮೆಂಟ್ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಗರ್ಲ್ಸ್ ಕಾಸರಗೋಡು, CHSS ಚಂದ್ರಗಿರಿ ಹೈಯರ್ ಸೆಕೆಂಡರಿ ಶಾಲೆ, ಚೆಮ್ಮನಾಡ್ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಯ ಕೆಡೆಟ್ಗಳು ಭಾಗವಹಿಸಿದ್ದರು. ಶಿವಂ IPS ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿದರು. സല്യൂട്ട് സ്വീകരിച്ചുകൊണ്ട് ഇതാ ഈ ഡൈസിന് മുന്നിൽ കൂടി കടന്നു പോവുകയാണ് ഇന്നത്തെ പരേഡ് കമാൻഡർ GMRHSS ഫോർ ഗേൾസ് കാസർഗോഡിലെ അനശ്വര KR. ആദ്യ പ്ലട്ടൂണിനെ നയിക്കുന്നു പ്ലട്ടൂൺ കമാൻഡർ GHS ബാരയിലെ ആവണി നയിക്കുന്ന പ്ലട്ടൂണാണ് അഭിവാദ്യം സ്വീകരിച്ചുകൊണ്ട് ഈ ഡൈസിന് മുന്നിൽ കൂടി കടന്നു പോകുന്നു. രണ്ടാമത്തെ പ്ലട്ടൂൺ നയിക്കുന്നു GHSS ചന്ദ്രഗിരിയിലെ ഫാത്തിമത്ത് അഫീദ MH. അഭിവാദ്യം സ്വീകരിച്ചുകൊണ്ട് കടന്നു പോവുകയാണ്. പ്രിയപ്പെട്ടവരെ, നിറഞ്ഞൊരു കയ്യടി. ഇതാ സല്യൂട്ട് സ്വീകരിച്ചുകൊണ്ട് അഭിമാനത്തോടെ അവർ തലയുയർത്തി കടന്നു പോയിക്കൊണ്ടിരിക്കുകയാണ്. തേർഡ് പ്ലട്ടൂൺ നയിക്കുന്നു CJSS ചട്ടഞ്ചാലിലെ ദിയ A നയിക്കുന്ന തേർഡ് പ്ലട്ടൂണാണ് കടന്നു പോയിക്കൊണ്ടിരിക്കുന്നത്. 4ാം പ്ലട്ടൂണിനെ നയിക്കുന്നു CJHSS ചെമ്മനാടിലെ തസ്മീൻ സുബൈദ. അഭിവാദ്യം സ്വീകരിച്ചുകൊണ്ട് ഡയസിന് മുന്നിൽ കൂടി കടന്നു പോവുകയാണ്. അർച്ചന മുരളീധരൻ, GHSS ബാരയിലെ അർച്ചന മുരളീധരൻ നയിക്കുന്ന 5ാമത്തെ പ്ലട്ടൂണാണ് സല്യൂട്ട് സ്വീകരിച്ചുകൊണ്ട് ഡയസിന് മുന്നിൽ കൂടി കടന്നു പോകുന്നത്. I congratulate you on your passing out parade. It reminded me of my passing out parade. So it was very good. Ningala parade nalla aad. When I look at you today, I don't see students in uniform. I see a miniature India. You come from different backgrounds and different homes. But here you stand together with one identity and one goal to become a better citizens of this country. You might not be a police officer yet, but the training you are receiving is exactly what makes you a great leader in any field. So whichever field you go, I can say that you will excel. You will have that leadership quality. Discipline is your superpower. In school, discipline often feels like
following rules, having restrictions. But in the SPC, you are learning that discipline is actually a self-control. It's the ability to do what is right, even when no one is watching you. Whenever you eventually become an officer or a doctor or an engineer, the habits you build on this parade ground, punctuality, discipline, focus, will be the foundation of your success in your life. Ningalku dharyam undairikkanam. So discipline should be your superpower. Resistance against wrong. The SPC program is designed to give a police heart. What does that mean? It means having the courage to stand up against what is wrong. ഉപഹാരമേറ്റ് വാങ്ങുന്നു. ആദരണീയം നിറഞ്ഞൊരു കൈയുടെ പീസ് എല്ലാവരും അനക്കിക്കൊണ്ട് നിൽക്കുക. തേർഡ് പ്ലറ്റൂണിനെ നയിച്ചത് മുരളീധരൻ. ಚೆಮ್ಮನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯೇಷಾ ಅಬೂಬಕರ್, ಚೆಮ್ಮನಾಡ್ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಂಸುದ್ದೀನ್ ತೆಕ್ಕಿಲ್, ಮೇಲ್ಪರಂಬ ಪೊಲೀಸ್ ಇನ್ಸ್ಪೆಕ್ಟರ್ ಎನ್.ಪಿ. ರಾಘವನ್, ಚಟ್ಟಂಚಲ್ ಹೈಯರ್ ಸೆಕೆಂಡರಿ ಶಾಲಾ ವ್ಯವಸ್ಥಾಪಕ ಟಿ.ಕೆ. ಮೊಹಮ್ಮದ್ ಮುನೀರ್, ಪಿಟಿಎ ಅಧ್ಯಕ್ಷ ಪಿ.ಕೆ. ವಿನೋದ್ ಕುಮಾರ್, ಪ್ರಾಂಶುಪಾಲ ಎಂ.ಜೆ. ಟೋಮಿ ಹಾಗೂ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರಾದ ಪಿ.ವಿ. ಮನೋಜ್ ಕುಮಾರ್, ಪಿ.ಎಂ. ಮೀನಾ ಕುಮಾರಿ, ಎನ್. ಅರುಣ, ಆರ್. ರಾಧಾಕೃಷ್ಣ, ಕೆ. ವಿಜಯನ್ ಮುಂತಾದವರು ಶುಭ ಹಾರೈಸಿದರು. ಮಾಡೆಲ್ ರೆಸಿಡೆನ್ಷಿಯಲ್ ಹೈಯರ್ ಸೆಕೆಂಡರಿ ಶಾಲೆಯ ಕೆ.ಆರ್. ಅನಶ್ವರ ಹಾಗೂ ಚೆಮ್ಮನಾಡ್ ಶಾಲೆಯ ಐಷತ್ ಅಸ್ನಾ ಪೆರೇಡ್ ಕಮಾಂಡರ್ಗಳಾಗಿದ್ದರು. ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ಜಿಲ್ಲಾ ನೋಡಲ್ ಅಧಿಕಾರಿ ಟಿ. ತಂಬಾನ್ ಕೆಡೆಟ್ಗಳಿಗೆ ಪ್ರಮಾಣವಚನ ಬೋಧಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಿರಂತರ ವಾಹನ ಅಪಘಾತ ನಡೆಯುತ್ತಿರುವ ತ್ರಿಕರಿಪುರ ಕಾಲಿಕಡು ಮುಖ್ಯ ರಸ್ತೆಯ ತ್ರಿಕರಿಪುರ ತಂಗಯಮ್ಮುಕ್ ಜಂಕ್ಷನ್ನಲ್ಲಿ ದೊಡ್ಡ ಮರಗಳನ್ನು ಕಡಿಯುವ ಕಾರ್ಯ ಆರಂಭವಾಗಿದೆ. ನವೀಕರಣ ಯೋಜನೆಗೆ ಪೂರ್ವಭಾವಿಯಾಗಿ ಇಲ್ಲಿಂದ ದೊಡ್ಡ ಮರಗಳನ್ನು ಕಡಿಯಲಾಗುತ್ತಿದೆ. ಕಳೆದ 2 ವರ್ಷಗಳ ನಡುವೆ ಹಲವಾರು ಅಪಾಯಗಳು ನಡೆದ ಪ್ರಮುಖ ರಸ್ತೆಯಾದ ತಂಗಯಂ ಚೌವೇರಿ ಮುಕ್ಕಿನಲ್ಲಿ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸುವ ಮೂಲಕವೂ ಹಾಗೂ 3 ಕಡೆಯಿಂದ ವಾಹನಗಳು ಬಂದು ಅಪಾಯಕ್ಕೆ ಒಳಗಾಗುತ್ತಿವೆ. ತ್ರಿಕರಿಪುರ ಪ್ರದೇಶಕ್ಕೂ ಹಿಂದಿರುಗಿ ಬರುವ ಪ್ರಮುಖ ರಸ್ತೆಯಾಗಿದೆ ತಂಗಯಮ್ಮುಕ್. ದ್ವಿಚಕ್ರ ವಾಹನ ಚಲಾಯಿಸುವ ವಯೋಧಿಕರು ಸೇರಿದಂತೆ ಸುಮಾರು 10ರಷ್ಟು ಮಂದಿ ಕಳೆದ 2 ವರ್ಷಗಳಲ್ಲಿ ಇಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ಈ ಕುರಿತಾಗಿ ಪ್ರದೇಶವಾಸಿಗಳು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು. ಅತಿಯಾದ ವೇಗದಲ್ಲಿ ಬರುವ ವಾಹನಗಳನ್ನು ನಿಯಂತ್ರಿಸುವುದಕ್ಕೆ ನಿಯಂತ್ರಕ ಇಲ್ಲದ್ದು ಕೂಡ ಅಪಾಯಗಳು ಸಂಭವಿಸಲು ಕಾರಣವಾಗಿದೆ. ಮಾತ್ರವಲ್ಲದೆ ರಸ್ತೆಯ ತಿರುವು ಭಾಗಗಳಲ್ಲಿ ಹೆಚ್ಚಾಗಿ ಅಪಘಾತಗಳು ಸಂಭವಿಸುತ್ತಿದೆ. ಈ ಕಾರಣಕ್ಕಾಗಿ ತಂಗಯಂ ಮುಕ್ಕಿನ ಕಾಲಿಕಡವು ಭಾಗದಲ್ಲಿರುವ 2 ದೊಡ್ಡ ಮರಗಳನ್ನು ಕಡಿಯಲಾಗಿದೆ. ಮೀನು ಮಾರುಕಟ್ಟೆ ಮುಂಭಾಗದಲ್ಲಿನ ವಿದ್ಯುತ್ ಲೈನ್ಗಳ ತೆಗೆದು ಸಾರಿಗೆ ವ್ಯವಸ್ಥೆಯನ್ನು ನಿಯಂತ್ರಿಸಲು ಮರಗಳನ್ನು ಕಡಿಯಲಾಗಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಲಿಯಪರಂಬದ ಇಳೆಲೆಕ್ಕಾಡು ಸುತ್ತಮುತ್ತಲಿನ ಪರಿಸರವನ್ನು ಆವರಿಸಿದ ನವಿಲು ಸಮೂಹ. ಕೆಸಿ ನ್ಯೂಸ್ಗಾಗಿ ಉರುಮಿಸ್ ತ್ರಿಕರಿಪುರ ಸಿದ್ಧಪಡಿಸಿದ ಪರಿಸರದ ಮನಮೋಹಕ ದೃಶ್ಯಾವಳಿ ಈಗ ನಿಮ್ಮ ಮುಂದೆ. ವಲಿಯಪರಂಬದ ಪ್ರವಾಸಿ ತಾಣದ ಪ್ರವೇಶದ್ವಾರ ಎಂದು ಕರೆಯಲ್ಪಡುವ ಇಡೆಯಿಲೆಕಾಡು ಸುತ್ತಮುತ್ತಲಿನ ಪರಿಸರವನ್ನು ನವಿಲು ಸಮೂಹ ಆವರಿಸಿದೆ. ನವಿಲುಗಳು ಒಂಟಿಯಾಗಿ ಹಾಗೂ ಗುಂಪುಗಳಲ್ಲಿ ನಡೆಯುವುದು ಪ್ರದೇಶವಾಸಿಗಳಿಗೆ ಅಪರೂಪವೇನಲ್ಲ.
ಆದರೆ ನವಿಲು ಸಮೂಹ ಬೆಳಿಗ್ಗೆ ಮತ್ತು ಸಂಜೆಯ ನಡಿಗೆಗಳು ದೇಶೀಯ ಹಾಗೂ ವಿದೇಶಿ ಪ್ರವಾಸಿಗರನ್ನು ಕಣ್ಮನ ಸೆಳೆಯುತ್ತದೆ. ಗಂಡು ಹೆಣ್ಣು ಮತ್ತು ಮರಿಗಳು ಸೇರಿದಂತೆ 10ಕ್ಕೂ ಹೆಚ್ಚು ನವಿಲುಗಳು ಆಹಾರ ಹುಡುಕುತ್ತಾ ಹೊಲಗಳು, ಹೊಳೆಗಳು ಮತ್ತು ರಸ್ತೆಗಳಲ್ಲಿ ಸಂಚರಿಸುತ್ತವೆ. ಇಡೈಲೆಕ್ಕಾಡು ಬಂಡ್ ಪ್ರದೇಶದಿಂದ ವಲಿಯಪರಂಬ ಸೇತುವೆಯವರೆಗಿನ ರಸ್ತೆ ಬದಿಯಲ್ಲಿ ನವಿಲು ಹಿಂಡು ದೈನಂದಿನ ದೃಶ್ಯವಾಗಿದೆ. ರೈತರ ತೋಟಗಳಿಗೆ ಪ್ರವೇಶಿಸಿ ಬೀಜಗಳು, ಸಸ್ಯಗಳು ಮತ್ತು ಹಣ್ಣುಗಳನ್ನು ಬಹಳ ಆಸಕ್ತಿಪೂರ್ವಕವಾಗಿ ತಿನ್ನುತ್ತದೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಆಸ್ಕ್ ಆಲಂಬಾಡಿ ನೇತೃತ್ವದಲ್ಲಿ ಅಂಡರ್ ಆರ್ಮ್ ಫೆಡ್ಲೈಟ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನು ಆಯೋಜಿಸಲಾಯಿತು. ಉದ್ಯಮಿ PB ತೌಸೀಫ್ ಉದ್ಘಾಟಿಸಿದರು. ಆಸ್ಕ್ ಆಲಂಪಾಡಿಯ ಪ್ರೀಮಿಯರ್ ಲೀಗ್ ಅತ್ಯಾಕರ್ಷಕ ರೀತಿಯಲ್ಲಿ ನಡೆಯಿತು. ಉದ್ಯಮಿ PB ತೌಸೀಫ್ ಉದ್ಘಾಟಿಸಿದರು. ಬಳಿಕ ದುಲ್, ಆಪ್ಸ್, ಸಾಸಾ, ಟೆಕ್ಸಾನ್, ಮನಾಮಾ, ಪನಾಮಾ, ಬೂಮ್ ಬೂಮ್, ಮದಗಥಿಲ್ ಎಂಬ 8 ತಂಡಗಳ ನಡುವೆ ತೀವ್ರ ಪೈಪೋಟಿ ನಡೆಯಿತು. ಅಂತಿಮ ಪಂದ್ಯದಲ್ಲಿ ಟೆಕ್ಸಾನ್ ಹಾಗೂ ಸಾಸಾ ಪರಸ್ಪರ ಮುಖಾಮುಖಿಯಾದವು. ಕೊನೆಯ ಎಸೆತದವರೆಗೆ ನಡೆದ ರೋಮಾಂಚಕಾರಿ ಪಂದ್ಯದಲ್ಲಿ ಟೆಕ್ಸಾನ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಸಾಸಾ ರನ್ನರ್ಸ್ ಅಪ್ ಆಗಿ ಹೊರಹೊಮ್ಮಿತು. ಹಮೀದ್ ಅವರನ್ನು ಪಂದ್ಯಾವಳಿಯ ಅತ್ಯುತ್ತಮ ಬೌಲರ್ ಆಗಿ ಹಾಗೂ ಬಾಚಿ ಪೆರ್ಲಾ ಅತ್ಯುತ್ತಮ ಬ್ಯಾಟ್ಸ್ಮನ್ ಮತ್ತು ಪಂದ್ಯದ ಅತ್ಯುತ್ತಮ ಆಟಗಾರನಾಗಿ ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. COA ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಅವರಿಂದ ಉದ್ಘಾಟನೆ. ಮಂಜೇಶ್ವರ ಯುನೈಟೆಡ್ ಸೀ ಫುಡ್ ಫ್ಯಾಕ್ಟರಿ ಮುಂದೆ ಸ್ಥಳೀಯರ ಪ್ರತಿಭಟನೆ. ಕಾರ್ಖಾನೆಯಿಂದ ಉಂಟಾಗುತ್ತಿರುವ ಜಲ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯವನ್ನು ವಿರೋಧಿಸಿ. ರಾಜ್ಯ ಸರ್ಕಾರವು OBC ವಿಭಾಗದ ಬಗ್ಗೆ ತೋರಿಸುತ್ತಿರುವ ನಿರ್ಲಕ್ಷ್ಯವನ್ನು ಖಂಡಿಸಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಚೇರಿಯ ಮುಂದೆ ಪ್ರತಿಭಟನೆ. ಬಿಜೆಪಿ OBC ಮೋರ್ಚಾ ನೇತೃತ್ವದಲ್ಲಿ. ಧಾರ್ಮಿಕ ಸಾಮರಸ್ಯದ ಸಂದೇಶದ ಪ್ರತೀಕವಾಗಿ ವಿಷ್ಣುಮೂರ್ತಿ ದೈವ ಜುಮಾ ಮಸೀದಿಗೆ ಭೇಟಿ. ಪೆರುಂಬಟ್ಟ ಪಾಡರ್ ಕುಳಂಗರ ಭಗವತಿ ಕ್ಷೇತ್ರದ ಕಳಿಯಾಟ ಮಹೋತ್ಸವದ ಸಂದರ್ಭದಲ್ಲಿ ಕಂಡುಬಂತು ಸಾಮರಸ್ಯದ ಅಮೂಲ್ಯ ಕ್ಷಣಗಳು. ಜಗದೊಡೆಯ ಶಿವನಿಗೆ ಭಜನಾ ಸೇವೆ ಸಮರ್ಪಿಸಿದ ಶಾರದಾ ವಿದ್ಯಾನಿಕೇತನ ವಿದ್ಯಾರ್ಥಿಗಳು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಸರಗೋಡಿನ ಗುಡ್ಡೆಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಸ್ಥೆಯ 70 ವಿದ್ಯಾರ್ಥಿಗಳಿಂದ ಭಜನಾ ಸೇವೆ ಸಲ್ಲಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.